ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು UGC ನೆಟ್, KCET, JRF ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಟಾಪ್ MCQ ಸೀರೀಸನ್ನು ಮಾಡ್ತಾ ಇದ್ದೀನಿ. ದ ಫಸ್ಟ್ ಕ್ವಶನ್ ಈಸ್ ಕನ್ವರ್ಸಿಂಗ್ ವಿತ್ ದ ಸ್ಪಿರಿಟ್ಸ್ ಆ್ಯಂಡ್ ಆ್ಯನ್ಸಿಸ್ಟರ್ ಈಸ್ ಟರ್ಮ್ಡ್ ಆಸ್. ಅಂದರೆ ಕಾನ್ವರ್ಸೇಷನ್ ಮಾಡುವಂಥದ್ದು ಯಾರ ಜೊತೆ ಅಂದರೆ ಆತ್ಮಗಳು ಮತ್ತು ಪೂರ್ವಜರುಗಳ ಜೊತೆ ಕಮ್ಯುನಿಕೇಷನ್ ಮಾಡೋದನ್ನ ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟು ಕಮ್ಯುನಿಕೇಷನ್ ವಯಾ ನ್ಯೂ ಮೀಡಿಯಾ ಸಚ್ ಆಸ್ ಕಂಪ್ಯೂಟರ್, ಟೆಲಿಶಾಪಿಂಗ್, ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಟೆಲಿಫೋನ್ ಈಸ್ ಟರ್ಮ್ಡ್ ಆಸ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಮಾಡೋದು ನ್ಯೂ ಮೀಡಿಯಾ, ಕಂಪ್ಯೂಟರ್ ಮೂಲಕ ಆಗಿರ್ಬೋದು, ಟೆಲಿಶಾಪಿಂಗ್ ಮೂಲಕ ಆಗಿರ್ಬೋದು, ಇಂಟರ್ನೆಟ್ ಅಥವಾ ಮೊಬೈಲ್ ಟೆಲಿಫೋನಿ ಮೂಲಕ ಆಗಿರ್ಬೋದು. ಅದನ್ನ ಏನಂತ ಕರಿತೀವಪ್ಪ ಅಂದರೆ ಇಂಟರ್ಯಾಕ್ಟಿವ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ಸ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅದನ್ನ ನಾವು ಇನ್ನೊಬ್ಬರ ಜೊತೆ ಇಂಟರ್ಯಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಇದು ಇಂಟರ್ಯಾಕ್ಟಿವ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್, ದ ಫಸ್ಟ್ ಮಲ್ಟಿಲಿಂಗ್ವಲ್ ನ್ಯೂಸ್ ಏಜೆನ್ಸಿ ಆಫ್ ಇಂಡಿಯಾ ವಾಸ್. ಭಾರತದ ಮೊದಲ ಬಹುಭಾಷಾ ನ್ಯೂಸ್ ಏಜೆನ್ಸಿ ಯಾವುದು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಹಿಂದೂಸ್ತಾನ್ ಸಮಾಚಾರ ಆಗಿರುತ್ತೆ. ಇದು 1948 ಪಬ್ಲಿಷ್ ಆಗಿರುತ್ತೆ. ನೆಕ್ಸ್ಟ್, ಟೋಟಲ್ 10 ಲ್ಯಾಂಗ್ವೇಜಸ್ಸಲ್ಲಿ ಇದು ಪಬ್ಲಿಷ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದ ಪಯೋನಿಯರ್ ಆಫ್ ಸೈಲೆಂಟ್ ಫೀಚರ್ ಫಿಲ್ಮ್ ಇನ್ ಇಂಡಿಯಾ ವಾಸ್. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಕರೆಕ್ಟ್ ಆಗಿರುವಂಥ ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಅವಾರ್ಡ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, ದಾದಾ ಸಾಹೇಬ್ ಫಾಲ್ಕೆ. ದ ಪಯನೀರ್ ಆಫ್ ದ ಸೈಲೆಂಟ್ ಫೀಚರ್ಸ್ ಫಿಲ್ಮ್ ಇನ್ ಇಂಡಿಯಾ ವಾಸ್ ದಾದಾ ಸಾಹೇಬ್ ಫಾಲ್ಕೆ. ನೆಕ್ಸ್ಟ್ ಕ್ವಶನ್ ಈಸ್ MC ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ ಈಸ್ ಲೊಕೇಟೆಡ್ ಅಟ್. ಇದರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ MC ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಜರ್ನಲಿಸಮ್ ಮತ್ತು ಕಮ್ಯುನಿಕೇಷನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಪ್ಲೇಸ್ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಭೋಪಾಲ್. ನೆಕ್ಸ್ಟ್ ಕ್ವಶನ್, ಎಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಸಪೋರ್ಟಿವ್. ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಸಪೋರ್ಟಿವ್ ಆಗಿ ಏನಿರಬೇಕು ಅಂತ ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ಮ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿ ಇರಬೇಕಂದ್ರೆ ಸಪೋರ್ಟಿವ್ ಆಗಿರುವಂಥ ಸೋಷಿಯಲ್ ಎನ್ವಿರಾನ್ಮೆಂಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಟ್ರಾನ್ಸ್ಫಾರ್ಮಿಂಗ್ ಥಾಟ್ಸ್, ಐಡಿಯಾಸ್ ಆ್ಯಂಡ್ ಮೆಸೇಜಸ್ ಇಂಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಸೈನ್ಸ್ ಈಸ್ ರೆಫರ್ಡ್ ಟು ಆಸ್. ನಮ್ಮ ಥಾಟ್ಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು ಅಥವಾ ಮೆಸೇಜಸ್ ಆಗಿರ್ಬೋದು, ಅದನ್ನು ವರ್ಬಲ್ ಅಥವಾ ನಾನ್ ವರ್ಬಲ್ ಸೈನ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದನ್ನ ಏನಂತ ಕರಿತೀವಿ ಅಂತ ಹೇಳಿದರೆ ಇಲ್ಲಿ 4 ಆಪ್ಷನ್ಸ್ ಕೊಡ್ತಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎನ್ಕೋಡಿಂಗ್. ನೆಕ್ಸ್ಟ್ ಕ್ವಶನ್, ದ ಮೇನ್ ಆಬ್ಜೆಕ್ಟಿವ್ ಆಫ್ FM ಸ್ಟೇಷನ್ ಇನ್ ರೇಡಿಯೋ ಈಸ್. FM ಸ್ಟೇಷನ್ ಮೇನ್ ಆಬ್ಜೆಕ್ಟಿವ್ ಎಂಟರ್ಟೈನ್ಮೆಂಟ್, ಇನ್ಫಾರ್ಮೇಷನ್ ಆ್ಯಂಡ್ ಇಂಟರಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಕಮ್ಯುನಿಕೇಷನ್. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಫ್ಯಾಕ್ಟ್ಸ್ ಆ್ಯಂಡ್ ಒಪಿನಿಯನ್. ಇದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು, ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಬೋತ್ ಇನ್ಫಾರ್ಮೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟು, ಕಮ್ಯುನಿಕೇಷನ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ಕಮ್ಯುನಿಕೇಷನ್ ಅನ್ನೋದು ಸರ್ಕ್ಯುಲರ್ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಆಪ್ಷನ್ಸ್ ಕೂಡ ಕಮ್ಯುನಿಕೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಗಿರುತ್ತೆ. ಸೊ ದ right answer is option D, A, B, C and D. ಇಲ್ಲಿ ಕಮ್ಯುನಿಕೇಷನ್ ಮೀನಿಂಗ್ ಏನಪ್ಪ ಅಂದರೆ ಇಂಟರಾಕ್ಷನ್ ಬಿಟ್ವೀನ್ 2 or more ಪೀಪಲ್ ಅನ್ನು ನಾವು ಏನಂತ ಕರಿತೀವಿ, ಕಮ್ಯುನಿಕೇಷನ್ ಅಂತ ಕರಿತೀವಿ. ಅದರಿಂದ ನಾವು ಐಡಿಯಾವನ್ನು ಎಕ್ಸ್ಚೇಂಜ್ ಮಾಡ್ಬೋದು, ಫ್ಯಾಕ್ಟ್ ಅಥವಾ ಒಪಿನಿಯನ್ನ ಶೇರ್ ಮಾಡ್ಕೊಳ್ಬೋದು. ನೆಕ್ಸ್ಟು ಅದು ಇನ್ಫಾರ್ಮೇಷನ್ ಒಳಗೊಂಡಿರುತ್ತೆ, ಅಂಡರ್ಸ್ಟ್ಯಾಂಡಿಂಗನ್ನು ಒಳಗೊಂಡಿರುತ್ತೆ. Next question, in the classroom, the teacher sends the messages either as words or images. The students are really. ಇಲ್ಲಿ ಟೀಚರ್ಸ್
ಮೆಸೇಜನ್ನು ವರ್ಡ್ಸ್ ಅಥವಾ ಇಮೇಜ್ ರೂಪದಲ್ಲಿ ಕೊಡ್ತಾರೆ. ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಅಂದರೆ ಇಲ್ಲಿ ಸೆಂಡ್ ಮಾಡುವವರು, ಮೆಸೇಜನ್ನು ಸೆಂಡ್ ಮಾಡುವವರು ಎನ್ಕೋಡರ್ಸ್ ಆಗಿರ್ತಾರೆ. ಅದನ್ನ ರಿಸೀವ್ ಮಾಡುವಂಥವರು ಡಿಕೋಡರ್ಸ್ ಆಗಿರ್ತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಡಿಕೋಡರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ದ ಮೋಡ್ ಆಫ್ ಕಮ್ಯುನಿಕೇಶನ್ ದಟ್ ಇನ್ವಾಲ್ವ್ಸ್ ಅ ಸಿಂಗಲ್ ಸೋರ್ಸ್ ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಶನ್ ಟು ಅ ಲಾರ್ಜ್ ನಂಬರ್ ಆಫ್ ರಿಸೀವರ್. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅದೇನನ್ನು ಹೊಂದಿರುತ್ತೆ ಅಂದರೆ ಸಿಂಗಲ್ ಸೋರ್ಸನ್ನು ಹೊಂದಿರುತ್ತೆ, ಬಟ್ ಅದು ಇನ್ಫಾರ್ಮೇಷನನ್ನು ಲಾರ್ಜ್ ನಂಬರ್ ಆಫ್ ರಿಸೀವರ್ಗೆ ರೀಚ್ ಮಾಡುತ್ತೆ ಒಟ್ಟಿಗೆ. ಅದನ್ನ ನಾವಿಲ್ಲಿ ಯಾವ ಮೋಡ್ ಅಂತ ಫೈಂಡ್ ಮಾಡಬೇಕಾಗುತ್ತೆ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ, ಮಾಸ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನಲ್ಲಿ ಸಿಂಗಲ್ ಸೋರ್ಸ್ ಇರುತ್ತೆ, ಬಟ್ ಇದು ಲಾರ್ಜ್ ನಂಬರ್ ಆಫ್ ಪೀಪಲನ್ನು ರೀಚ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ದ ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಾಸ್ ಫಸ್ಟ್ ಡೆವಲಪ್ಡ್ ಇನ್ ದ ಏರಿಯಾ ಆಫ್. ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಫಸ್ಟ್ ಯಾವ ಏರಿಯಾದಲ್ಲಿ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ಚೂಸ್ ಮಾಡಬೇಕಾಗತ್ತೆ. ಟೆಲಿಫೋನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಫಸ್ಟ್ ಡೆವಲಪ್ಡ್ ಇನ್ ದ ಏರಿಯಾ ಆಫ್ ಇನ್ಫಾರ್ಮೇಷನ್ ಥಿಯರಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇನ್ಫಾರ್ಮೇಷನ್ ಥಿಯರಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಬ್ರೇಕ್ ಡೌನ್ ಇನ್ ವರ್ಬಲ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್. ಕಮ್ಯುನಿಕೇಶನಲ್ಲಿ ಮೇನ್ ಆಗಿ 2 ಟೈಪ್ಸ್ ಇರುತ್ತೆ. ಒಂದು ವರ್ಬಲ್ ಕಮ್ಯುನಿಕೇಶನ್ ಇರುತ್ತೆ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಇರುತ್ತೆ. ನಾನ್ ವರ್ಬಲ್ ಕಮ್ಯುನಿಕೇಶನ್ನಲ್ಲಿ ಬಾಡಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ವರ್ಬಲ್ ಕಮ್ಯುನಿಕೇಶನ್ನಲ್ಲಿ ಸಮ್ಟೈಮ್ಸ್ ಆಗುವಂಥ ಬ್ರೇಕ್ ಡೌನನ್ನು ಏನಪ್ಪ ಅಂತ ಕರಿತೀವಿ ಅಂದರೆ ಎಂಟ್ರೋಪಿ ಅಂತ ನಾವು ಕರಿತೀವಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ, ಎಂಟ್ರೋಪಿ. ಈ ಕ್ವೆಶ್ಚನನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಈಕ್ವೇಟೆಡ್ ವಿತ್. ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಯಾವುದರ ಜೊತೆ, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಆಪ್ಷನ್ಸ್ ಜೊತೆ ಈಕ್ವೇಟ್ ಆಗಿರುತ್ತೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಗ್ರೂಪ್ ಕಮ್ಯುನಿಕೇಶನ್. ಮೇನ್ ಆಗಿ ನಾವು ಆರ್ಗನೈಸೇಷನ್ಗಳಲ್ಲಿ ಗ್ರೂಪ್ ಕಮ್ಯುನಿಕೇಶನನ್ನು ನೋಡ್ತೀವಿ. ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಟಿಕ್ ಮಾಡಿದ್ದೀನಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಇನ್ ಕಮ್ಯುನಿಕೇಶನ್ ಮಿತ್ಸ್ ಹ್ಯಾವ್ ಪವರ್ ಬಟ್ ಆರ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅನ್ಕಲ್ಚರ್ಡ್, ಇನ್ಸಿಗ್ನಿಫಿಕೆಂಟ್, ಇಂಪ್ರಿಸೈಸ್, ಅನ್ಪ್ರಿಫರ್ಡ್. ಕಮ್ಯುನಿಕೇಶನ್ನಲ್ಲಿ ಮಿತ್ಸ್ ಪವರನ್ನು ಹೊಂದಿರುತ್ತೆ, ಬಟ್ ಅದೇನಾಗಿರುತ್ತೆ ಅಂದರೆ ಇಂಪ್ರಿಸೈಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಎ ಸ್ಮಾರ್ಟ್ ಕ್ಲಾಸ್ ರೂಮ್ ಈಸ್ ಅ ಟೀಚಿಂಗ್ ಸ್ಪೇಸ್ ವಿಚ್ ಹ್ಯಾಸ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಮಾರ್ಟ್ portion with a touch panel control system, PCR laptop connection and DVD or VCR player, document camera and specialized software, projector and screen. Let the correct answer from the quotes given below ಅಂತ ಕೊಟ್ಟಿದ್ದಾರೆ. Right answer is option D. Next question, communication by using the eyes is an example of. ಐಸನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದನ್ನ ಏನಂತ ಕರಿತೀವಿ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಬಾಡಿ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದರೆ ಅದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಒನ್ ವೇ ಕಮ್ಯುನಿಕೇಶನ್ ಮೆಸೇಜಸ್ ಆರ್ ಪಾಸ್ಡ್ ಆನ್ ವಿತೌಟ್. ಒನ್ ವೇ ಕಮ್ಯುನಿಕೇಶನಲ್ಲಿ ಮೆಸೇಜಸ್ ವಿತೌಟ್ ಯಾವುದ್ರ ಮೂಲಕ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫೀಡ್ಬ್ಯಾಕ್. ಒನ್ ವೇ ಕಮ್ಯುನಿಕೇಶನಲ್ಲಿ ಕಮ್ಯುನಿಕೇಶನ್ ವಿತಿನ್ ಒನ್ ಸೆಲ್ಫ್ ಆಗಿರುತ್ತೆ. ಸೊ ಇಲ್ಲಿ ಫೀಡ್ಬ್ಯಾಕ್ಗೆ ಯಾವುದೇ ಅವಕಾಶ ಇರೋದಿಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಫೀಡ್ಬ್ಯಾಕ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಇನ್ ಅನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ದೇರ್ ಈಸ್ ನೋ ನೀಡ್ ಆಫ್. ಎಫೆಕ್ಟಿವ್ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಅಲ್ಲಿ ಯಾವುದರ ಅವಶ್ಯಕತೆ ಇಲ್ಲ ಈ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಹ್ಯಾಂಡ್ಸಮ್ ಪರ್ಸ್ನಾಲಿಟಿ. ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರ್ಬೇಕಂದ್ರೆ
ಹ್ಯಾಂಡ್ಸಮ್ ಪರ್ಸನಾಲಿಟಿ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ದ ಸೈನ್ಸ್ ಆಫ್ ದ ಸ್ಟಡಿ ಆಫ್ ಫೀಡ್ಬ್ಯಾಕ್ ಸಿಸ್ಟಮ್ ಇನ್ ಹ್ಯೂಮನ್ಸ್, ಅನಿಮಲ್ಸ್ ಆ್ಯಂಡ್ ಮಷಿನ್ಸ್ ಈಸ್ ನೋನ್ ಆಸ್. ಫೀಡ್ಬ್ಯಾಕ್ ಸಿಸ್ಟಮನ್ನು ಸ್ಟಡಿ ಮಾಡುವಂಥದ್ದು ಯಾರಲ್ಲಿ? ಹ್ಯೂಮನ್ಸಲ್ಲಿ, ಅನಿಮಲ್ಸಲ್ಲಿ, ಮಷೀನಲ್ಲಿ. ಅದನ್ನ ಏನಂತ ಕರಿತೀವಪ್ಪ ಅಂದರೆ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸೈಬರ್ನೆಟಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಎಟ್. ದ ರೈಟ್ ಆನ್ಸರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ, ಆಪ್ಷನ್ ಡಿ, ಡೆಲ್ಲಿ. ಪ್ರೆಸ್ ಕೌನ್ಸಿಲ್ ಅನ್ನೋದು ಎಸ್ಟಾಬ್ಲಿಷ್ ಆಗಿರೋದು 1979 ಅಲ್ಲಿ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಡೈಡಾಕ್ಟಿಕ್ ಕಮ್ಯುನಿಕೇಶನ್ ಈಸ್. 4 ಆಪ್ಷನ್ಸ್ ಕೊಡ್ತಾರೆ. ದ ರೈಟ್ ಆನ್ಸರ್ ಈಸ್ ಡೈಡಾಕ್ಟಿಕ್ ಕಮ್ಯುನಿಕೇಶನ್ ಮೀನ್ಸ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್. ಇಟ್ ಮೀನ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ 2 or more parties. ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಮ್ಯುನಿಕೇಶನ್ ಬಿಟ್ವೀನ್ 2 ಪರ್ಸನ್ನ ಏನಂತ ಕರಿತೀವಿ ಅಂದರೆ ಡೈಡಾಕ್ಟಿಕ್ ಕಮ್ಯುನಿಕೇಶನ್ ಅಂತ ಕರಿತೀವಿ, ಅಥವಾ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಸಹ ಕರಿತೀವಿ. ಕಮ್ಯುನಿಕೇಶನ್ ವಿತ್ ಇನ್ ಒನ್ ಸೆಲ್ಫ್ ಇಸ್ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ದ ಕಂಟ್ರಿ ವಿಚ್ ಹ್ಯಾಸ್ ದ ಡಿಸ್ಟಿಂಕ್ಷನ್ ಆಫ್ ಹ್ಯಾವಿಂಗ್ ದ 2 ಲಾರ್ಜೆಸ್ಟ್ ಸರ್ಕ್ಯುಲೇಟೆಡ್ ನ್ಯೂಸ್ ಪೇಪರ್ ಇನ್ ದ ವರ್ಲ್ಡ್. ಹೋಲ್ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಸರ್ಕ್ಯುಲೇಷನನ್ನು ಹೊಂದಿರುವಂತಹ ನ್ಯೂಸ್ ಪೇಪರ್ ಸರ್ಕ್ಯುಲೇಷನನ್ನು ಹೊಂದಿರುವಂಥ ಕಂಟ್ರಿ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸನ್ನು ನಾವು ನೋಡ್ತೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜಪಾನ್. ಜಪಾನ್ ಕಂಟ್ರಿ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಸರ್ಕ್ಯುಲೇಟೆಡ್ ನ್ಯೂಸ್ ಪೇಪರನ್ನು ಹೊಂದಿರುತ್ತೆ. ಇಲ್ಲಿ ನ್ಯೂಸ್ ಪೇಪರ್ ನೇಮನ್ನು ಸಹ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಬೇಕಿದ್ರೆ ನೋಡ್ಕೊಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್, ಎ ನೆಗೆಟಿವ್ ರಿಯಾಕ್ಷನ್ ಟು ಎ ಮೀಡಿಯೇಟೆಡ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್. ನೆಗೆಟಿವ್ ರಿಯಾಕ್ಷನ್ ಟು ಮೀಡಿಯೇಟೆಡ್ ಕಮ್ಯುನಿಕೇಶನ್ ಅನ್ನು ಏನಂತ ಕರಿತೀವಿ ಅಂದರೆ ಪ್ಯಾಸಿವ್ ರೆಸ್ಪಾನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ಯಾಸಿವ್ ಅನ್ನೋದು ಯಾವ ಫಾರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನೆಗೆಟಿವ್ ರೆಸ್ಪಾನ್ಸ್, ನೆಗೆಟಿವ್ ಫಾರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಕ್ಟಿವ್ ಅನ್ನೋದು ಪಾಸಿಟಿವ್ ಫಾರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪ್ಯಾಸಿವ್ ರೆಸ್ಪಾನ್ಸ್. The next question is, the biggest news agency of India is. ಇಂಡಿಯಾದ ಬಿಗ್ಗೆಸ್ಟ್ ನ್ಯೂಸ್ ಏಜೆನ್ಸಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ PTI ಸ್ಟ್ಯಾಂಡ್ಸ್ ಫಾರ್ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, NANAP ಸ್ಟ್ಯಾಂಡ್ಸ್ ಫಾರ್ ನಾನ್ ಅಲೈನ್ಡ್ ನ್ಯೂಸ್ ಏಜೆನ್ಸಿ ಪೂಲ್ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ. ಇಲ್ಲಿ PTI ಸಮಾಚಾರ್ ಭಾರತಿ ಜೊತೆ ಮರ್ಜ್ ಆಗಿರೋದನ್ನ ನಾವು ನೋಡ್ಬೋದು. ದ ಬಿಗ್ಗೆಸ್ಟ್ ನ್ಯೂಸ್ ಏಜೆನ್ಸಿ ಆಫ್ ಇಂಡಿಯಾ ಈಸ್ PTI, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. So the right answer for this question is option A, PTI, ಪ್ರೈಸ್ ಟ್ರಸ್ಟ್ ಆಫ್ ಇಂಡಿಯಾ ಅನ್ನೋದು ಇಂಡಿಯಾದ ಬಿಗ್ಗೆಸ್ಟ್ ನ್ಯೂಸ್ ಏಜೆನ್ಸಿ ಆಗಿರೋದನ್ನ ನಾವು ನೋಡ್ಬೋದು. ಇದರ ಫುಲ್ ಫಾರ್ಮ್ಸ್ ಮತ್ತು ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅದನ್ನೆಲ್ಲ ಡೀಟೇಲ್ ಆಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. The next question is, ಪ್ರಸಾರ್ ಭಾರತಿ ವಾಸ್ ಲಾಂಚ್ಡ್ ಇನ್ ದ ಇಯರ್. ಪ್ರಸಾರ್ ಭಾರತಿ ಯಾವಾಗ ಲಾಂಚ್ ಆಗುತ್ತೆ ಅಂತ ಇಲ್ಲಿ ಕೇಳಿದರೆ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ, 1997. ಆಯಿತಾ. ಈ ಪ್ರಸಾರ್ ಭಾರತಿ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ, ಸ್ಟ್ಯಾಚ್ಯುಟರಿ ಆಟೋನಮಸ್ ಬಾಡಿ ಆಗಿರುತ್ತೆ. ಇದು ಯಾವ ಇಯರಲ್ಲಿ ಲಾಂಚ್ ಆಗುತ್ತೆ ಅಂದರೆ 1997 ಲಾಂಚ್ ಆಗಿರುತ್ತೆ. ಪ್ರಸಾರ್ ಭಾರತಿ ಬಗ್ಗೆ ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರಲ್ಲಿ ನಾವು ಕ್ವೆಶ್ಚನ್ಸನ್ನು ನೋಡ್ಬೋದು. ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪ್ರಸಾರ್ ಭಾರತಿ ವಾಸ್ ಲಾಂಚ್ಡ್ ಇನ್ ದ ಇಯರ್ 1997. ಇಲ್ಲಿ ಸಾಲ್ವ್ ಮಾಡ್ತಿರುವಂತಹ ಎಲ್ಲ MCQಗಳು ಸಹ
ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡಿ ಮಾಡಿರ್ತಕ್ಕಂಥ ಕ್ವೆಶ್ಚನ್. ಸೊ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಎಕ್ಸಾಮ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಆಲ್ ಇಂಡಿಯಾ ರೇಡಿಯೋ ಬಿಫೋರ್ 1936 was known as. ಆಲ್ ಇಂಡಿಯಾ ರೇಡಿಯೋ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1936. ಬಿಫೋರ್ ಇದಕ್ಕೆ ಯಾವ ನೇಮಲ್ಲಿ ಕರಿತಾ ಇದ್ವಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. ಇದಂತೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್. ಆಲ್ ಇಂಡಿಯಾ ರೇಡಿಯೋ ಬಿಫೋರ್ 1936 ವಾಸ್ ನೋನ್ ಆಸ್ ಇಂಡಿಯನ್ ಬ್ರಾಡ್ಕಾಸ್ಟ್ ಸರ್ವಿಸ್. ನೆಕ್ಸ್ಟ್ ಇದು 1957ನಲ್ಲಿ ಆಕಾಶವಾಣಿ ಅಂತ ರೀನೇಮ್ ಆಗಿರುತ್ತೆ. ಸೊ ಈ ಇಯರ್ಸ್ ಅಥವಾ ನೇಮ್ ಅದನ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1957ನಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಆಗಿ ರೀನೇಮ್ ಆಗಿರುತ್ತೆ. ಆಲ್ ಇಂಡಿಯಾ ರೇಡಿಯೋ ಕೇಮ್ ಇನ್ ದ ಇಯರ್ 1936. ನೆಕ್ಸ್ಟ್, ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್ ಈಸ್ ನೋನ್ ಆಸ್. ಕಮ್ಯುನಿಕೇಶನ್ ವಿತ್ ಒನ್ ಪರ್ಸನ್ ಅಥವಾ ಒನ್ ಸೆಲ್ಫ್, ಅದನ್ನ ಏನಂತ ಕರಿತೀವಿ ಅಂದರೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಬಿಟ್ವೀನ್ 2 ಪರ್ಸನ್ ಆಗಿದ್ರೆ ಅದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟು ಕಮ್ಯುನಿಕೇಶನ್ ಬಿಟ್ವೀನ್ ಗ್ರೂಪ್ ಆಫ್ ಪೀಪಲ್, ಅದನ್ನ ಏನಂತ ಕರಿತೀವಿ, ಗ್ರೂಪ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಗ್ರಾಫೆವಿನ್ ಕಮ್ಯುನಿಕೇಶನ್ ಅನ್ನೋದು ಅದು ಅನ್ಸ್ಟ್ರಕ್ಚರ್ಡ್ ಆಗಿರುವಂತಹ ಕಮ್ಯುನಿಕೇಶನ್ ಆಗಿರುತ್ತೆ. ಇಲ್ಲೇನು ಕೇಳಿದ್ದಾರೆ, ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್, ಒಬ್ರ ಜೊತೆನೆ ಕಮ್ಯುನಿಕೇಟ್ ಮಾಡೋದು. ನಾವು ನಮ್ಮಲ್ಲೇ ಕಮ್ಯುನಿಕೇಟ್ ಮಾಡೋದನ್ನ ಏನಂತ ಕರಿತೀವಿ ಅಂದರೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಇಲ್ಲಿ ಇಂಟರ್ ಪರ್ಸನಲ್ ಆ್ಯಂಡ್ ಇಂಟ್ರಾ ಪರ್ಸನಲ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ನೆಕ್ಸ್ಟ್ ಕ್ವೆಶ್ಚನ್, ದ ರೈಟ್ ಟು ಇಂಪಾರ್ಟ್ ಆ್ಯಂಡ್ ರಿಸೀವ್ ಇನ್ಫಾರ್ಮೇಷನ್ ಈಸ್ ಗ್ಯಾರಂಟಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ಆರ್ಟಿಕಲ್. ಇನ್ಫಾರ್ಮೇಷನನ್ನು ರಿಸೀವ್ ಮಾಡುವ ಅಥವಾ ಇಂಪಾರ್ಟ್ ಮಾಡುವಂತಹ ರೈಟ್ಸನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಯಾವ ಆರ್ಟಿಕಲ್ನಲ್ಲಿ ಗ್ಯಾರಂಟಿಡ್ ಆಗಿದೆ ಅಂದರೆ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 19(1)(a). ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್. ಪ್ರೆಸ್ ಕೌನ್ಸಿಲ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1979 ಆಗಿರುತ್ತೆ. ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಪ್ರೆಸ್ ಕೌನ್ಸಿಲ್ ಎಷ್ಟಾಗಿರುತ್ತೆ ಅಂದರೆ 28 ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟೆಡ್ ಆಗಿರುತ್ತೆ ಅಂದರೆ ನ್ಯೂ ಡೆಲ್ಲಿಯಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಎ, 28. ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಇನ್ ಪ್ರೆಸ್ ಕೌನ್ಸಿಲ್ ಆರ್ 28. The next question is, DTH service was started in the year. ಯಾವ ಇಯರಲ್ಲಿ DTH ಸರ್ವಿಸ್ ಸ್ಟಾರ್ಟೆಡ್ ಆಗುತ್ತೆ ಅಂದರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 2000, ಆಪ್ಷನ್ ಬಿ 2002, ಆಪ್ಷನ್ ಸಿ 2004, ಆಪ್ಷನ್ ಡಿ 2006. The right answer for this question is option C, 2004. Next question is, feedback of a message comes from. ಒಂದು ಮೆಸೇಜಿನ ಫೀಡ್ಬ್ಯಾಕ್ ಯಾರಿಂದ ಬರುತ್ತೆ ಅಂದರೆ ಆಪ್ಷನ್ ಸಿ, ಆಡಿಯನ್ಸ್ ಇಸ್ ದ ರೈಟ್ ಆನ್ಸರ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನೀಗ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೀನಿ, ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಫೀಡ್ಬ್ಯಾಕ್ ನಿಮ್ಮಿಂದ ಬರಬೇಕಲ್ವಾ. ಸೊ ನೀವೇನಾಗಿರ್ತೀರಾ ಅಂದರೆ ಆಡಿಯನ್ಸ್ ಆಗಿರ್ತೀರಾ. ಸೊ ಫೀಡ್ಬ್ಯಾಕ್ ಆಫ್ ಮೆಸೇಜ್ ಕಮ್ ಫ್ರಮ್ ಆಡಿಯನ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಇನ್ ಅಡ್ವಾನ್ಸ್ ಬಿಫೋರ್ ಡಿಸೈನಿಂಗ್ ಕಮ್ಯುನಿಕೇಷನ್ ಸ್ಟ್ರಾಟಜಿ ಇಸ್ ನೋನ್ ಆಸ್. ಕಮ್ಯುನಿಕೇಷನ್ ಸ್ಟ್ರಾಟಜಿಯನ್ನು ಪ್ರಿಪೇರ್ ಮಾಡೋಕ್ಕಿಂತ ಮೊದಲು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದು, ಇನ್ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದನ್ನ ನಾವು ಏನಂತ ಕರಿತೀವಿ ಅಂದರೆ ಆಪ್ಷನ್ ಡಿ, ಒಪಿನಿಯನ್ ಪೋಲ್ ಅಂತ ಕರಿತೀವಿ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಅಡ್ವಾನ್ಸ್ಡ್ ಸ್ಟಡಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವೈಲ್ ಡಿಸೈನಿಂಗ್ ಕಮ್ಯುನಿಕೇಷನ್ ಸ್ಟ್ರಾಟಜಿ ಫೀಡ್ ಫಾರ್ವರ್ಡ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಬೈ. ನಾವು ಕಮ್ಯುನಿಕೇಷನ್ ಸ್ಟ್ರಾಟಜಿಯನ್ನು ಪ್ರಿಪೇರ್ ಮಾಡುವಾಗ ಫೀಡ್ ಫಾರ್ವರ್ಡ್ ಸ್ಟಡೀಸ್ ಅನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ
Here the right answer is option B, communicator is the right answer ಆಗಿರುತ್ತೆ. Then the next question is, the largest circulated daily newspaper among the following is. 4 options ಕೊಟ್ಟಿದ್ದಾರೆ. We have to choose the right answer from this. The largest ಆಗಿ ಸರ್ಕ್ಯುಲೇಟ್ ಆಗಿರುವಂತ ನ್ಯೂಸ್ ಪೇಪರ್ ಯಾವ್ದಪ್ಪ ಅಂದ್ರೆ, the right answer is option A, the Times of India. The Times of India is the largest circulated daily newspaper among the following. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಬೇಕಾದ್ರೆ ಯಾವ್ದಾದ್ರು ಕೋಡ್ ವರ್ಡ್ನ ನೆನ್ಪಿಟ್ಕೊಳ್ಳಿ, ಟೈಮ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಬಿಕಾಸ್ ಇಲ್ಲಿ ಎಲ್ಲ ಕನ್ಫ್ಯೂಸಿಂಗ್ ಆಗಿರುವಂತಹ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್, ವಿಡಿಯೋ ಕಾನ್ಫರೆನ್ಸಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಒನ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಯಾವುದಾಗಿ ಕ್ಲಾಸಿಫೈ ಮಾಡಬಹುದು ಅಂತ ಕೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನೋದು ಬೋತ್ ಆಡಿಯೋ ಅಂಡ್ ವಿಜುವಲ್ ಎರಡೂ ಸಹ ಒಳಗೊಂಡಿರುತ್ತೆ. ಸೊ ಆಡಿಯೋ ವಿಜುವಲ್ 2-way ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ಕಮ್ಯುನಿಕೇಶನ್. ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಯಾವ ಸ್ಟೇಟ್ಮೆಂಟ್ ಕಮ್ಯುನಿಕೇಶನ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮೀಡಿಯಂ ಈಸ್ ದ ಮೆಸೇಜ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ದ ವರ್ಡ್ ಈಸ್ ಆನ್ ಎಲೆಕ್ಟ್ರಾನಿಕ್ ಕೊಕೋನ್, ಇದು ಕರೆಕ್ಟ್ ಆಗಿದೆ. ಇನ್ಫಾರ್ಮೇಶನ್ ಈಸ್ ಪವರ್, ಇದು ಕೂಡ ಕಮ್ಯುನಿಕೇಶನ್ಗೆ ಕನೆಕ್ಟ್ ಆಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೆಲಿಪತಿ ಈಸ್ ಟೆಕ್ನಾಲಜಿಕಲ್, ಇದು ಕಮ್ಯುನಿಕೇಶನ್ಗೆ ನಾಟ್ ಕನೆಕ್ಟೆಡ್ ಆಗಿರುವಂತಹ ಸ್ಟೇಟ್ಮೆಂಟ್ ಆಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೆಲಿಪತಿ ಈಸ್ ಟೆಕ್ನಾಲಜಿಕಲ್. ಇದು ಸಹ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಕ್ವೆಶ್ಚನ್ ಆಗಿದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋದಾದ್ರೆ, ಇನ್ ಕಮ್ಯುನಿಕೇಶನ್ ಎ ಮೇಜರ್ ಬ್ಯಾರಿಯರ್ ಟು ರಿಸೆಪ್ಷನ್ ಆಫ್ ಮೆಸೇಜಸ್. ಕಮ್ಯುನಿಕೇಶನ್ ನಲ್ಲಿ ಒಬ್ಬರಿಗೆ ಮೆಸೇಜ್ ಅನ್ನ ತಲುಪಿಸಬೇಕಾದ್ರೆ ಇರುವಂತಹ ಮೇಜರ್ ಬ್ಯಾರಿಯರ್, ಅಡೆತಡೆ ಯಾವುದಪ್ಪ ಅಂತ ಹೇಳಿದ್ರೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಡಿಯನ್ಸ್ ಆಟಿಟ್ಯೂಡ್. ಆಡಿಯನ್ಸ್ ಆಟಿಟ್ಯೂಡ್ ಅನ್ನೋದು ಕಮ್ಯುನಿಕೇಶನ್ ಮೇಜರ್ ಬ್ಯಾರಿಯರ್ ಆಗಿರುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್. ಇಲ್ಲಿ 4 ಸೀಕ್ವೆನ್ಸ್ ಅನ್ನ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದಿಸ್. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕಮ್ಯುನಿಕೇಶನ್ ಈಸ್ ಆಪ್ಷನ್ ಡಿ, ಫಸ್ಟ್ ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್. ಇದು ಕಮ್ಯುನಿಕೇಶನ್ ಇಂದು ಕರೆಕ್ಟ್ ಸೀಕ್ವೆನ್ಸ್ ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. The next question is, in communication chatting in internet is. ನಾವು ಡೈಲಿ ಚಾಟ್ ಮಾಡ್ತೀವಲ್ವ, ವಾಟ್ಸಪ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಅದು ಯಾವ ಟೈಪ್ ಆಫ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಂದ್ರೆ, ಪ್ಯಾರಲಲ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಚಾಟಿಂಗ್ ಇನ್ ಇಂಟರ್ನೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ಯಾರಲಲ್ ಕಮ್ಯುನಿಕೇಶನ್. ಇದನ್ನ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ವರ್ಬಲ್ ಕಮ್ಯುನಿಕೇಶನ್. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದನ್ನ ನಾವು ವರ್ಬಲ್ ಕಮ್ಯುನಿಕೇಶನ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ರೊಫೆಸರ್ ಶರ್ಮಾ ಡೆಲಿವರ್ಡ್ ದ ಲೆಕ್ಚರ್ ಇನ್ ದ ಕ್ಲಾಸ್ ರೂಮ್. ಇದು ಏನಾಗಿರುತ್ತೆ, ವರ್ಬಲ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಅದನ್ನ ಬಿಟ್ಟು ಉಳಿದಿರ್ತಕ್ಕಂಥ ಆಪ್ಷನ್ಸು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಅದು ಬಾಡಿ ಲ್ಯಾಂಗ್ವೇಜಸ್ನ ರೆಪ್ರೆಸೆಂಟ್ ಮಾಡುತ್ತೆ. ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಅದು ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಆಗಿರುತ್ತೆ. ನಾವು ಲೆಕ್ಚರ್ಸ್ನ ಪ್ರೊವೈಡ್ ಮಾಡೋದಿರ್ಬೋದು,
ಅದೆಲ್ಲ ವರ್ಬಲ್ ಕಮ್ಯುನಿಕೇಶನ್ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಕಮ್ಯುನಿಕೇಶನ್ ಕಾನಟೇಟಿವ್ ವರ್ಡ್ಸ್ ಆರ್. ಕಮ್ಯುನಿಕೇಶನ್ ಅಲ್ಲಿ ಕಾನಟೇಟಿವ್ ವರ್ಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಕಲ್ಚರಲ್ ವ್ಯಾಲ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಕಾನಟೇಟಿವ್ ವರ್ಡ್ಸ್ ಅನ್ನೋದು ಕಲ್ಚರಲ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಲಾಸ್ಟ್ UGC ನೆಟ್ 2025 ಕ್ವೆಶ್ಚನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕಾನಟೇಟಿವ್ ವರ್ಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕಲ್ಚರಲ್ ವ್ಯಾಲ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಎ ಮೆಸೇಜ್ ಬಿನೀತ್ ದ ಮೆಸೇಜ್ ಇಸ್ ಲೇಬಲ್ಡ್ ಆಸ್. ಮೆಸೇಜ್ ಕೆಳಗೆ ಮೆಸೇಜ್ ಇರೋದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಎಂಬೆಡೆಡ್ ಟೆಕ್ಸ್ಟ್, ಆಪ್ಷನ್ ಬಿ ಇಂಟರ್ನಲ್ ಟೆಕ್ಸ್ಟ್, ಆಪ್ಷನ್ ಸಿ ಇಂಟರ್ ಟೆಕ್ಸ್ಟ್, ಆಪ್ಷನ್ ಡಿ ಸಬ್ ಟೆಕ್ಸ್ಟ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ ಸಬ್ ಟೆಕ್ಸ್ಟ್. ಮೆಸೇಜ್ ಬಿನೀತ್ ದ ಮೆಸೇಜ್ ಇಸ್ ಲೇಬಲ್ಡ್ ಆಸ್ ಸಬ್ ಟೆಕ್ಸ್ಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್, ದ ಬೇಸಿಕ್ ಪರ್ಪಸ್ ಆಫ್ ಕಮ್ಯುನಿಕೇಶನ್ ಈಸ್. ಇಲ್ಲಿ ಕಮ್ಯುನಿಕೇಶನ್ ನ ಬೇಸಿಕ್ ಪರ್ಪಸ್ ಏನು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಟು ಇನ್ಫಾರ್ಮೇಶನ್ ಅನ್ನ ಕೊಡುವಂತಹದ್ದು ಕಮ್ಯುನಿಕೇಶನ್ ಬೇಸಿಕ್ ಪರ್ಪಸ್ ಆಗಿರುತ್ತೆ. ಮೇನ್ ಆಗಿ ನಾವು ಕಮ್ಯುನಿಕೇಶನ್ ಅನ್ನ ಬೇರೆಯವರಿಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಲ್ವಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ಸ್ ಅ ಮೆಸೇಜ್ ಈಸ್ ಕಾಲ್ಡ್. ಆಯ್ತಾ, ದ ಪರ್ಸನ್ ಯಾರು ಮೆಸೇಜ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅವರನ್ನ ಏನಂತ ಕರಿತೀವಿ? ಸೆಂಡರ್ ಅಂತ ಕರಿತೀವಿ. ಯಾರು ಮೆಸೇಜ್ ಅನ್ನ ಕಳಿಸ್ತಾರೋ ಅವ್ರನ್ನ ಏನಂತ ಕರಿತೀವಿ? ಸೆಂಡರ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ರಿಸೀವ್ ಮಾಡೋರು ಡಿಕೋಡರ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕಮ್ಯುನಿಕೇಶನ್ ಬೈ ಯೂಸಿಂಗ್ ದ ಐಸ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಕಮ್ಯುನಿಕೇಶನ್ ಮಾಡೋದು, ಐಸ್ ಅನ್ನು ಯೂಸ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡೋದು ಯಾವ ಟೈಪ್ ಆಫ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಂತ. ಇದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿರುತ್ತೆ. ಬಿಕಾಸ್ ಇದು ಬಾಡಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಮಾಡ್ತಕ್ಕಂತಹ ಕಮ್ಯುನಿಕೇಶನ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ನಾನ್ ವರ್ಬಲ್ ಕಮ್ಯುನಿಕೇಶನ್. ನೆಕ್ಸ್ಟ್, ಇನ್ ಅ ಗ್ರೂಪ್ ಡಿಸ್ಕಷನ್ ವಿ ಶುಡ್ ಬಿ. ಒಂದು ಗ್ರೂಪ್ ಅಲ್ಲಿ ಕಮ್ಯುನಿಕೇಶನ್ ಅಥವಾ ಡಿಸ್ಕಷನ್ ನಡೀತಿದೆ ಅಂದ್ರೆ ನಾವ್ ಏನಾಗಿರ್ಬೇಕು ಅಂತ ಇಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಸರ್ಟಿವ್. ಗ್ರೂಪ್ ಕಮ್ಯುನಿಕೇಶನ್ ಆಗುವಾಗ ನಾವೇನಾಗಿರ್ಬೇಕು? ಅಸರ್ಟಿವ್ ಆಗಿರ್ಬೇಕು. ಡಾಮಿನೇಟಿಂಗ್ ಆಗಿರಬಾರ್ದು, ಅಥವಾ ನಾವು ಆ ಡಿಸ್ಕಷನ್ಗೆ ಸಬ್ಜೆಕ್ಟ್ ಆಗಿರಬಾರ್ದು, ಅಥವಾ ಇಗ್ನೋರೆಂಟ್ ಆಗಿರಬಾರ್ದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಸರ್ಟಿವ್. ನಾವು ಇನ್ವಾಲ್ವ್ ಆಗ್ಬೇಕಾಗುತ್ತೆ. ನೆಕ್ಸ್ಟ್, ಇನ್ ಒನ್ ವೇ ಕಮ್ಯುನಿಕೇಶನ್ ಮೆಸೇಜ್ ಆರ್ ಪಾಸ್ಡ್ ಆನ್ ವಿತೌಟ್. ಒನ್ ವೇ ಕಮ್ಯುನಿಕೇಶನ್ ಅಲ್ಲಿ ಮೆಸೇಜಸ್ ವಿತೌಟ್ ಯಾವುದ್ರ ಮೂಲಕ ಪಾಸ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೀಡ್ಬ್ಯಾಕ್. ಒನ್ ವೇ ಕಮ್ಯುನಿಕೇಶನ್ ಅಂದ್ರೆ ವಿತ್ ಇನ್ ಒನ್ ಸೆಲ್ಫ್. ಆಯ್ತಾ, ಒನ್ ಸೆಲ್ಫ್ ಕಮ್ಯುನಿಕೇಶನ್ ಇರುತ್ತೆ. ಅಲ್ಲಿ ಯಾವುದೇ ಫೀಡ್ಬ್ಯಾಕ್ಗೆ ಅವಶ್ಯಕತೆ ಇರೋದಿಲ್ಲ. 2 ವೇ ಕಮ್ಯುನಿಕೇಶನ್ ಆದ್ರೆ ಫೀಡ್ಬ್ಯಾಕ್ಗೆ ಅವಶ್ಯಕತೆ ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೀಡ್ಬ್ಯಾಕ್. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.